ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದೆರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ಮಾತಾಡೋಣಂತೆ. ಅದರ ಜೊತೆಗೆ ಕೆಇಎ ಸಾಫ್ಟ್ವೇರ್ ಏನಾಯಿತು, ಕರೆಕ್ಟ್ ಆಯ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾತಾಡೋಣಂತೆ. ಮೊದಲನೇದಾಗಿ ನೀಟ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಯಾರ್ಯಾರು ಈಗ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕಿದ್ದೀರಿ, ಮೊನ್ನೆ 7ನೇ ತಾರೀಕಿಂದ ಏನು ಲಿಂಕ್ ಅನ್ನು ಬಿಟ್ಟಿದ್ರು, ಅದರಲ್ಲಿ ಯಾರು ಹೊಸದಾಗಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿದ್ರಿ, ಸೊ ಅಂಥವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆದಿರುವಂಥದ್ದು. ಸೊ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ನೀವು ಕ್ಲಾಸ್ ABCDEFGHIJKLMNO ಅಂಡ್ ಝಡ್ ದವರು 18 ಮತ್ತು 19ನೇ ತಾರೀಕು ಕೆಇಎ 18th ಕ್ರಾಸ್ ಸಂಪಿಗೆ ರೋಡ್, ಮಲ್ಲೇಶ್ವರಂ, ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು. ಸೊ ಫಸ್ಟ್ ಡೇ ಫಸ್ಟ್ ರ್ಯಾಂಕ್ ಇಂದ 6 ಲ್ಯಾಕ್ ರ್ಯಾಂಕ್ ವರೆಗೆ 18ನೇ ತಾರೀಕು, 6 ಲ್ಯಾಕ್ ಇಂದ ಲಾಸ್ಟ್ ರ್ಯಾಂಕ್ ವರೆಗೆ 19ನೇ ತಾರೀಕು ಹೋಗಬೇಕು. ಇದರ ಜೊತೆಗೆ ಯಾರ್ಯಾರು ಕ್ಲಾಸ್ ಸಿ ಮತ್ತೆ ಕ್ಲಾಸ್ ಡಿ ದವರು ಇದ್ದೀರಿ, ಅವರು 17ನೇ ತಾರೀಕು ಎಕ್ಸಾಮಿನೇಷನ್ ಇಟ್ಟಿದ್ದಾರೆ. 3:30 ಇಂದ 4 ಎಕ್ಸಾಮಿನೇಷನ್ ಬರೀಬೇಕು. ಅದರ ಜೊತೆಗೆ PH ಕ್ಯಾಂಡಿಡೇಟ್ಸ್ಗಳು 17ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ನೀವು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಸೊ ಹಾಜರಾಗಬೇಕು. ನೀವು PH ಮೆಡಿಕಲ್ ಟೆಸ್ಟ್ಗೆ ಹಾಜರಾಗಬೇಕು. ಅದಾದ್ಮೇಲೆ ಯಾರ್ಯಾರು ವಿಶೇಷ ವರ್ಗಗಳನ್ನ ಸಲ್ಲಿಸಿದ್ದೀರಿ, ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಅಂತ ನಾವೇನು ಹೇಳ್ತೀವಿ, ಅದು ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, CAPF, XCAPF, NCSC, ಕ್ರೀಡೆ, ಆಂಗ್ಲೋ ಇಂಡಿಯನ್, ಸ್ಕೌಟ್ ಅಂಡ್ ಗೈಡ್ಸ್, ಇವರು 17ನೇ ತಾರೀಕು ನೀವು ಡೈರೆಕ್ಟ್ ಆಗಿ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ಒಳಗಾಗಿ ಕೆಎಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕು. ಯಾರ್ಯಾರು ಕರ್ನಾಟಕೇತರ ವಿದ್ಯಾರ್ಥಿಗಳು, ಅಂದ್ರೆ ಔಟ್ಸೈಡ್ ದ ಕರ್ನಾಟಕ ಸ್ಟೂಡೆಂಟ್ಸ್ ಹಾಕಿರ್ತೀರಿ, ನೀವು ಹೋಗುವಂತ ಅವಶ್ಯಕತೆ ಇಲ್ಲ. ಇದು ನೀಟಿಗೆ ಸಂಬಂಧಪಟ್ಟಾಗೆ. ಇನ್ನು ಎರಡನೇದಾಗಿ CETಗೆ ಸಂಬಂಧಪಟ್ಟಾಗ ಏನು ಹೇಳಬೇಕು ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ 9ನೇ ತಾರೀಕು ನೈಟ್ ಇಂದ ದಿಸ್ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗಿತ್ತು, ಹೌದಾ? ಸೊ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆದ್ಮೇಲೆ ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಬೆರಳೆಣಿಕೆಯಷ್ಟು, ಅಂದ್ರೆ 100 ಜನರಲ್ಲಿ ಒಬ್ರದ್ದು ಆಪ್ಷನ್ ಎಂಟ್ರಿ ಮುಗಿದಿರಬಹುದು ಅಂತ ನನಗೆ ಅನಿಸ್ತದೆ. ಮತ್ತೆ ಯಾರದ್ದು ಕೂಡ ಆಗುವಂತ ಯಾವುದೇ ಸಾಧ್ಯತೆಗಳಂತೂ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ ಪೂರ್ತಿ ದಿವಸ 10ನೇ ತಾರೀಕು ಸೊ ವೆಬ್ಸೈಟ್ ವರ್ಕ್ ಆಗ್ಲೇ ಇಲ್ಲ. ಆದ್ರೂ ಕೂಡ ಹೇಗಿತ್ತು ಅಂತಂದ್ರೆ, ಆಲ್ರೆಡಿ ಕೆಇ ಅವರು ತಮ್ಮ ಟ್ವಿಟರ್ ಪೇಜ್ ನಲ್ಲಿ ಹೇಳ್ಬಿಟ್ಟಿದ್ರು, ಸೊ ಇವತ್ತು ನಮ್ಮ ಡೇಟಾ ಸೆಂಟರ್ ಅಲ್ಲಿ ಪ್ರಾಬ್ಲಮ್ ಇದೆ ಬೆಂಗಳೂರಲ್ಲಿ, ಅದಕ್ಕಾಗಿ ಸ್ಲೋ ಇದೆ ಅಂತ ಹೇಳಿ ನಾವು ಒಪ್ಕೊಂಡ್ವಿ. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ 2 ಗಂಟೆ ತನಕ ಪ್ರಾಬ್ಲಮ್ ಅಂದ್ರು, 2 ಗಂಟೆ ನೋಡಿದ್ರೆ 6 ಗಂಟೆ ಅಂತ ಪ್ರಾಬ್ಲಮ್ ಅಂದ್ರು. ಒಟ್ಟಿನಲ್ಲಿ ಪ್ರಾಬ್ಲಮ್ 6 ಗಂಟೆ ಮೇಲೆ ಸಾಲ್ವ್ ಆಯ್ತು ಅಂತ ಅನ್ಕೊಂಡು ಸೊ ಒಂದು ನ್ಯೂ ಲಿಂಕ್ ಅನ್ನು ಕೂಡ, ಆಪ್ಷನ್ ಎಂಟ್ರಿ ಲಿಂಕ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಒಂದು ರಿವೈಸ್ಡ್ ಶೆಡ್ಯೂಲ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ರಿವೈಸ್ಡ್ ಶೆಡ್ಯೂಲ್ ಏನ್ ಹೇಳ್ತದೆ ಹಾಗಾದ್ರೆ, ಸೊ ಅದನ್ನ ನೋಡ್ಬೇಕು ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ ಅದು ಓಪನ್ ಆಗೋದಿಲ್ಲ. ಯಾಕೆ ಅಂದ್ರೆ, ನಮ್ಮ ಕೆಇ ಅವ್ರ ಸರ್ವರ್ ಏನಿದೆ ಅದು 1G ಜಮಾನದ್ದು, 1G ಜಮಾನದ್ದು. ಸೊ ಏನು ಮಾಡೋದಕ್ಕೂ ಬರೋದಿಲ್ಲ. ಇದ್ದೀವಿ 5G ದಲ್ಲಿ, ರೈಟ್? ಸೊ ಆದ್ರೆ ನಾನು ಬಹಳ ಅದೃಷ್ಟವಂತ. ಯಾಕೆ ಅಂದ್ರೆ, ಇದನ್ನ ಫಸ್ಟ್ ಟೈಮ್ ಬಿಟ್ಟಾಗೆ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟೆ ನಿಮಗೆಲ್ಲ ಹೇಳ್ಬೇಕು ಅಂತ ಹೇಳಿ. ನೋಡಿ, ಸೊ ನಿಮಗೆಲ್ಲ ಹೇಳ್ಬೇಕು ಅಂತ ಹೇಳಿ ಎಲ್ಲೋಯ್ತದು, ಸೊ ಅದನ್ನು ಕೂಡ ತೋರಿಸ್ತೀನಿ. ಎಸ್, ಇಲ್ಲಿದೆ ನೋಡಿ. ಸೊ ರಿವೈಸ್ ಶೆಡ್ಯೂಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅದೇನಂತಂದ್ರೆ, ಎಲಿಜಿಬಲ್ ಕ್ಯಾಂಡಿಡೇಟ್ ಕ್ಯಾನ್ ಎಂಟರ್ ದ ಆಪ್ಷನ್ಸ್ ಫ್ರಾಮ್ ಅಪ್ ಟು 18ನೇ ತಾರೀಕು. ಮೊದಲೇ ಗೊತ್ತಿರೋ ಹಾಗೆ 15ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಈಗ 18ನೇ ತಾರೀಕಿಗೆ ಅನೌನ್ಸ್ ಮಾಡಿದ್ದಾರೆ. ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ 21ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆಫ್ಟರ್ ದ ಮಾರ್ಕ್ ಶೀಟ್ ಅಲಾಟ್ಮೆಂಟ್ ಮತ್ತೆ ನಿಮಗೆ 4 ದಿವಸವನ್ನು ಕೊಡ್ತಾರೆ. ಸೊ ನೀವು ಚೇಂಜಸ್ ಗಳನ್ನ ಮಾಡ್ಕೊಳ್ಬಹುದು. ನೀವೇನಾದ್ರೂ ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ರೆ 24th ವರೆಗೆ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ 28ಗೆ ಆಫ್ಟರ್ 11 AM ಅನೌನ್ಸ್ ಆಗುತ್ತೆ. ಇದು ಕೆಇ ಅವರ ರಿವೈಸ್ಡ್ ಶೆಡ್ಯೂಲ್, ಗೊತ್ತಿರಲಿ. ಹಾಗಾದ್ರೆ ಈ ರಿವೈಸ್ ಶೆಡ್ಯೂಲ್ ನ ಅವಶ್ಯಕತೆ ಏನಿತ್ತು ಕೆಇ ಅವರಿಗೆ? ಯಾಕೆ ಅವಶ್ಯಕತೆ ಇತ್ತು ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಇ ವೆಬ್ಸೈಟ್ ಯಾವ ರೀತಿ ಆಗ್ತಾ ಇದೆ, ಸೊ ಆ ಕಾರಣಕ್ಕೆ ಅದರ ಒಂದು ಅವಶ್ಯಕತೆ ಇತ್ತು. ಅದನ್ನು ಅವರು ಚೇಂಜ್ ಮಾಡಿದ್ದಾರೆ. ಇನ್ನು ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ಪಾಲಕರ ಒಂದು ಪ್ರತಿನಿಧಿಯಾಗಿ ನಾನು ಕೆಇ ಅವರಲ್ಲಿ ಕೇಳ್ಕೊತಾ ಇರೋದಿಷ್ಟೇ, ದಯವಿಟ್ಟು ಈ ವರ್ಷ ನೀವು 750 ರೂಪಾಯಿಯನ್ನು ತಗೊಳ್ತಾ ಇದ್ದೀರಿ. ಸೊ 750 ರುಪೀಸ್ ಅನ್ನು ತಗೊಳ್ತಾ ಇದ್ರಿ. ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ 750 ರುಪೀಸ್ನಿಂದ ಕೆಇ ಅವರು ತಮ್ಮ ವೆಬ್ಸೈಟ್ ಅನ್ನ, ಸರ್ವರ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ತಾರೆ, 1G ಜಮಾನದಿಂದ ಅಟ್ಲೀಸ್ಟ್ 3G ಜಮಾನಕ್ಕೆ ಬರ್ತಾರೆ ಅಂತ. ಆದರೆ ಯಾವುದೇ ರೀತಿಯ ಯುಟಿಲೈಸೇಷನ್ ಅಂತೂ ಆದಂಗೆ ನನಗೇನು ಅನಿಸ್ತಾ ಇಲ್ಲ. ಮೊದಲನೇದಾಗಿ ಪಾಪ 750 ಪೇ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಸೊ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪೆ, ಹೌದಾ? ಸೊ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಕೆಇ ಅವರಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ, ಆ 750 ರೂಪಾಯಿಗೆ ಬೇಕಾದ್ರೆ ಒಂದು ಇನ್ನೂ 250 ರೂಪಾಯಿ ಆಡ್ ಮಾಡಿ ರೌಂಡ್ ಫಿಗರ್ ಮಾಡ್ಕೊಳ್ಳಿ, 1000 ರುಪೀಸ್.
ಇಲ್ಲ ಇನ್ನೂ ದೊಡ್ಡ ರೌಂಡ್ ಫಿಗರ್ ಬೇಕಾ? ಈ ಕಾಮೆಡ್ ಕೇದವರಿಗೆ 2,000 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ತಾರಂತೆ ಮಂದಿ. ಸೊ ನಿಮ್ಗೆ ಕೊಡೋದಿಲ್ವಾ? ಖಂಡಿತವಾಗಿ ಖುಷಿಯಿಂದ ಕೊಡ್ತಾರೆ. ಮೇಕ್ ಇಟ್ 2,000 ಪರ್ ಹೆಡ್ ಪರ್ ಸ್ಟೂಡೆಂಟ್ ಫಾರ್ ದ ಆಪ್ಷನ್ ಎಂಟ್ರಿ. ಖುಷಿಯಿಂದ ಕೊಡ್ತಾರೆ, ಅದರಲ್ಲೇನು ವರಿ ಮಾಡ್ಕೋಬೇಡಿ, ರೈಟ್? ಸೊ ಯಾಕಂದ್ರೆ ಯಾವುದೋ ಒಂದು ಕಾಲೇಜು ಸಿಕ್ಕಿ ಕಾಲೇಜಿಗೆ ಹೋದ್ರೆ ಅವರು ಲಕ್ಷಾಂತರ ರೂಪಾಯಿಯನ್ನ ಪಾಲಕರ ಕೈಯಿಂದ ತಗೊಳ್ತಾರೆ ಎಕ್ಸ್ಟ್ರಾ ಫೀಸ್ ಅನ್ನ ಹೆಸರಿನಲ್ಲಿ ಅಂತ ಅಂದ್ರೆ, ಸೊ ಅವಾಗ ಕಣ್ಣು ಮುಚ್ಚಿಕೊಂಡು ಪಾಲಕರು ಕೊಟ್ಟು ಬರ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗ್ಬೇಕು ಅಂತದ್ರಲ್ಲಿ ನೀವು 2,000 ರೂಪಾಯಿ ಕೇಳಿದ್ರೆ ಬಿಡ್ತಾರ? 750 ಬೇಡ, ಇನ್ನೂ 250 ರೂಪಾಯಿ ಹಾಕಿ 1,000 ಅಥವಾ ಇನ್ನೂ 1,000 ಆ್ಯಡ್ ಮಾಡಿ, ಸೊ 2,000 ರುಪೀಸ್ ಆದ್ರೂ ಕೊಡ್ತೀವಿ. ದಯವಿಟ್ಟು ಈ ಒಂದು ಕೆಇಎ ವೆಬ್ಸೈಟ್ಸ್ ಅನ್ನ ಸರ್ವರ್ ಅನ್ನ ಅಪ್ಗ್ರೇಡ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ, ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಬೇರೆ ಬೇರೆ ಹಿಂದಿಯಲ್ಲಿ ಹೇಳುವಂತ ಯೂಟ್ಯೂಬರ್ಸ್ಗಳು, ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೆಇ ಅವರಿಗೆ ಮತ್ತೆ ಕರ್ನಾಟಕ ರಾಜ್ಯದ ಬೆಂಗಳೂರು ಸಿಟಿಗೆ ಸಿಲಿಕಾನ್ ವ್ಯಾಲಿ ಅಂತೀರಿ, ಸಿಲಿಕಾನ್ ಸಿಟಿ ಅಂತೀರಿ ಅಂತ ಹೇಳಿ ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಸೊ ಅದನ್ನೆಲ್ಲ ಕೇಳಿ ನಮಗೆ ಬಹಳ ಬೇಜಾರಾಗ್ತದೆ. ಒಬ್ಬ ಕನ್ನಡಿಗನಾಗಿ, ಕರ್ನಾಟಕದವನಾಗಿ ಬೇಜಾರಾಗ್ತದೆ ನಮಗೆ. ಹಾಗಂತೇಳಿ ಅವ್ರು ಹೇಳಿದ್ರಲ್ಲಿ ಏನಾದ್ರು ರಾಂಗ್ ಇದೆಯಾ? ಡೆಫಿನೆಟ್ಲಿ ಇಲ್ಲ. ಅದು ಸತ್ಯವನ್ನೇ ಹೇಳ್ತಾ ಇದ್ದಾರೆ ಅವರು. ಇಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಗೊತ್ತಿಲ್ಲ ಈ ಒಂದು ಸರ್ವರ್ಗಳು ಯಾರ ಕೈಯಲ್ಲಿದೆಯೋ, ಅಥವಾ ನಮ್ಮ ಪ್ರಸನ್ನ ಸರ್ ಡೈರೆಕ್ಟರ್ ಏನಿದ್ದಾರೆ ಅವರ ಕೈಯಲ್ಲಿನೂ ಕೂಡ ಮೀರಿ ಇದು ಹೋಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಡೆಫಿನೆಟ್ಲಿ ನಾವು ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು, ಕೆಇಎ ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಪ್ರಸನ್ನ ಸರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಚೇಂಜಸ್ಗಳನ್ನ ಅಬ್ಸರ್ವ್ ಮಾಡಿದ್ದೀವಿ, ಬಹಳ ಪಾಸಿಟಿವ್ಗಳನ್ನ ಅಬ್ಸರ್ವ್ ಮಾಡಿದ್ದೀವಿ. ಬಟ್ ಕೆಲವೊಂದಷ್ಟು ನೆಗೆಟಿವ್ಸ್ಗಳಿಂದ ಆ ಪಾಸಿಟಿವ್ಸ್ಗಳು ಮುಚ್ಚಿ ಹೋಗಬಾರ್ದು. ಕೆಇಎ ಬೋಟ್ ಆಗಿರ್ಬೋದು, ಕೆಇಎ ವಿಕಾಸನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನೋಡಿ ಪ್ರಸನ್ನ ಸರ್ ಅವರಿಗೆ ಖುದ್ದಾಗಿ ಬಂದು ಎಷ್ಟು ಚಂದಾಗಿ ಇಷ್ಟೊಂದು ಕನ್ನಡದಲ್ಲಿ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಮಾತನಾಡುವಂತಹ ಮತ್ತೊಬ್ಬ IAS ಅಧಿಕಾರಿಯನ್ನೇ ನಾನು ನೋಡಿಲ್ಲ. ಅಂತ ಚಂದವಾಗಿ ಮಾತಾಡ್ತಾರೆ, ಎಷ್ಟು ಹಳ್ಳಿಯ ಗಮಾರ್ನಿಗೂ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಸೊ ಅದನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಆದ್ರೆ ನನಗನ್ಸೋ ಪ್ರಕಾರ ಈ ಕೆಲವೊಂದಷ್ಟು ವಿಷಯಗಳು ಅವರ ಕೈಯನ್ನು ಮೀರಿ ಹೋಗ್ತಾ ಇದೆ ಅಂತ ಹೇಳಿ. ಮೇ ಬಿ ಗೌರ್ಮೆಂಟ್ ಕಡೆಯಿಂದ ಸರಿಯಾದ ಅನುದಾನ ಸಿಗ್ತಾ ಇಲ್ವೇನೋ, ಅಥವಾ ಸೊ ಅವರು ಇವರ ಒಂದು ಮಾಡುವಂತ ಒಳ್ಳೆಯ ಕೆಲಸಗಳಲ್ಲಿ ಕೈ ಹಾಕ್ತಾ ಇದ್ದಾರಾ, ಇಂಟ್ರಪ್ಟ್ ಮಾಡ್ತಾ ಇದ್ದಾರೆ, ಅಥವಾ ಈ ವೆಬ್ಸೈಟ್ ಯಾರ ಹತ್ರ ಇದೆ, ಆ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ, ಏನು ಕೂಡ ಅರ್ಥ ಆಗ್ತಾ ಇಲ್ಲ ನನಗೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಅಷ್ಟೇ ಕೆಇ ಅವರ ಕಡೆಯಲ್ಲಿ. ಸೊ ಬೇಕಾದ್ರೆ ನಾವು ಕೂಡ ಹೆಲ್ಪ್ ಮಾಡ್ತೀವಿ, ನಮ್ಮ ಕೈಯಾದ ಧನ ಸಹಾಯವನ್ನು ನಾವು ಕೂಡ ಮಾಡ್ತೀವಿ. ದಯವಿಟ್ಟು ಕೆಇಎ ತಮ್ಮ ಸಾಫ್ಟ್ವೇರ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ, ವೆಬ್ಸೈಟ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲೇ ಹೇಳ್ತಾ ಇದ್ದೀನಿ. ಈ ಒಂದು ನೋಟಿಫಿಕೇಶನ್ ಓಪನ್ ಆಗ್ತಾ ಇಲ್ಲ ಅಂತಂದ್ರೆ, ಸೊ ಅಥವಾ ನೋಡಿ ವೆರಿಫಿಕೇಶನ್ ಲಿಂಕ್ ಹೋಗೋಣಂತೆ ಈಗ, ಹೌದಾ? ನೋಡಿ ಈ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ನಾವು ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಸೊ ಒಂದು ಸಾರಿ ಕ್ಲಿಕ್ ಮಾಡಿದ್ರೆ ಇದು ಸುತ್ತಿ 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 ವೆಬ್ಸೈಟು ಕಡೆಗೆ ನಮ್ಮ ತಲೆಯ ಸುತ್ತಿ ನಾವು ಬೀಳ್ತೀವೇನೋ ಅಂತ ಅನಿಸ್ತದ. ಅಂತ ಹೊತ್ತಿನಾಗ ಇದು ಓಪನ್ ಆಗ್ತದೆ. ಅದಾದ್ಮೇಲೆ ಮತ್ತೆ ಫೇಸ್ ಲಾಗಿನ್, CET ಆಪ್ಷನ್ ಎಂಟ್ರಿ, ಸ್ಕ್ಯಾನ್ ಮಾಡೋದು, ಅದಾದ್ಮೇಲೆ ಮತ್ತೆ 750 ರೂಪೀಸ್ ಪೇ ಮಾಡೋದು, ಅದಾದ್ಮೇಲೆ ಆಪ್ಷನ್ ಎಂಟ್ರಿಯನ್ನು ಮಾಡೋದು. ಸೊ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬ ವಿದ್ಯಾರ್ಥಿಗೆ 2 ರಿಂದ 3 ತಾಸು ಬೇಕಾಗ್ತಾ ಇದೆ. ಅದೇ ನೀವು MCC ಅದ್ ನೋಡಿ, ಕಾಮೆಡ್ ಕೆ ನೋಡಿ, ಸಿ ಡೆಫಿನೆಟ್ಲಿ ನಾವು ಎಲ್ಲದಕ್ಕೂ ಬ್ಲೇಮ್ ಮಾಡೋದಕ್ಕೆ ಆಗುದಿಲ್ಲ. ಕೆಇ ಅವರ ಕೈಯಲ್ಲೂ ಕೆಲವೊಂದಷ್ಟು ಇಲ್ಲ. ಯಾಕಂದ್ರೆ ಕೆಇ ಅವರ ಕೈಯಲ್ಲಿ ಇಷ್ಟೊಂದು ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗಳಿವೆ, ರಿಕ್ರೂಟ್ಮೆಂಟ್ಗಳು ನಡೀತಾ ಇದೆ, ಇಷ್ಟೊಂದು ಎಕ್ಸಾಮ್ಸ್ಗಳು ನಡೀತಾ ಇದೆ, ಅವರ ಕೌನ್ಸಿಲಿಂಗ್ಗಳು ನಡೀತಾ ಇದೆ. ಬಹುಶಃ ಇಷ್ಟೊಂದು ಒಂದು ಸಂಸ್ಥೆ ಇಷ್ಟೊಂದು ರಿಕ್ರೂಟ್ಮೆಂಟ್ಗಳನ್ನ, ನೇಮಕಾತಿಗಳನ್ನ, ಎಕ್ಸಾಮ್ಸ್ಗಳನ್ನ, ಪರೀಕ್ಷೆಗಳನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಏಕಮೇವ ಸಂಸ್ಥೆ ಬಹುಶಃ ಕೆಇ ಅವರೇ ಇರಬೇಕು. ಸುತ್ತಮುತ್ತಲ ರಾಜ್ಯದಲ್ಲೂ ನಾನೇನು ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ಅಂತ ಕೇಸಲ್ಲಿ ಕೆಇ ಅವರ ಮೇಲೆ ಡೆಫಿನೆಟ್ಲಿ ಈ ವರ್ಕ್ಗಳು ಹೆವಿ ಆಗಿದೆ, ಅದನ್ನ ನಾವು ಒಪ್ಕೊಳ್ತೀವಿ ಕೂಡ. ಆದರೆ ಸೊ ಬಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅದನ್ನ ಯಾರು ಕೇಳೋದಿಲ್ಲ ಅಲ್ವಾ? ಯಾಕಂದ್ರೆ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಇದು ಫಸ್ಟ್ ಟೈಮ್, ಕೆಇ ಅವರಿಗೆ ಹೊಸದಾಗಿದೆ, ಕೆಇ ಅವರಿಗೆ ಇದು ವರ್ಷ ಆಗೋದೆ, ಬಟ್ ಅವರಿಗೆ ಫಸ್ಟ್ ಟೈಮ್ ಅಲ್ವಾ? ಅವರು ಪ್ಯಾನಿಕ್ ಆಗ್ತಾ ಇದ್ದಾರೆ, ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ, ರಾತ್ರಿ ನಿದ್ರೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಸೊ ಆಪ್ಷನ್ ಎಂಟ್ರಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಮೊಬೈಲಲ್ಲಿ ಮಾಡ್ಬೋದು ಅಂತಾರೆ, ಮೊಬೈಲಲ್ಲಿ ಮಾಡೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು. ಸೊ ಏನೇ ಪ್ರಾಬ್ಲಮ್ ಆದ್ರೂ, ಏನೂ ಪ್ರಾಬ್ಲಮ್ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಎಲ್ಲರ ಮನೇಲೂ ಕಂಪ್ಯೂಟರ್ ಇರೋದಿಲ್ಲ, ಲ್ಯಾಪ್ಟಾಪ್ ಇರೋದಿಲ್ಲ. ಸೈಬರ್ಗೆ ಹೋಗಿ ಕುಂತ್ರೆ ಫಸ್ಟ್ ಆಫ್ ಆಲ್ ಈ ಫೇಸ್ ಲಾಗಿನ್ ಇಂದಾಗಿ ಅವ್ರ ಹತ್ರ ಕ್ಯಾಮ್ರಾನೇ ಇಲ್ಲ ಬಹಳಷ್ಟು ಸೈಬರ್ಗಳಲ್ಲಿ. ಸೊ ಒಂದೊಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 500 ರೂಪಾಯಿ 1000 ರೂಪಾಯಿನ ಪಿಕ್ತಾ ಇದ್ದಾರೆ ಪೇರೆಂಟ್ಸ್ ಹತ್ರ. ಯಾಕಂದ್ರೆ ಅಷ್ಟೊತ್ತು ತಗೊಳ್ತಾ ಇದೆ, ಅದು 3 ಅವರ್ಸ್ 4 ಅವರ್ಸ್ 5 ಅವರ್ಸ್ ತಗೊಳ್ತಾ ಇದೆ. ಸೊ ದಯವಿಟ್ಟು ಪೇರೆಂಟ್ಸ್ಗಳ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ,
ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ತಮ್ಮ ವೆಬ್ಸೈಟನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ 1G ಜಮಾನದಿಂದ ಅಟ್ಲೀಸ್ಟ್ 3G ಜಮಾನಕ್ಕೆ 4G ಜಮಾನಕ್ಕೆ ಬನ್ನಿ. ಸೊ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, KE ಅವರು ಈ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿ. ನಾವು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಒಳಗಾದ್ರೂ ಮುಗಿಯುವಂತಹ ಪರಿಸ್ಥಿತಿ ಬರಬೇಕಲ್ವಾ. ಸೊ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತಾ ಹೋದ್ರೆ ಒಂದೊಂದು ಕಾಲೇಜ್ ಆ್ಯಡ್ ಮಾಡೋದಕ್ಕೆ 10 ನಿಮಿಷ ತಗೊಳ್ತಾ ಇದೆ. ಕೆಲವೊಂದಷ್ಟು ಕಾಲೇಜಸ್ಗಳು ಕಾಣಿಸ್ತಾ ಇಲ್ಲ. ಸೊ ಈಗ ನೋಡಿ, ಮೊದಲ ದಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಎಷ್ಟು ಹೊತ್ತಿಗೆ ಅದು ಓಪನ್ ಆಗ್ತದೆ ನೀವೇ ಚೆಕ್ ಮಾಡಿ. ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಕ್ಲಿಕ್ ಮಾಡಿದ್ರೆ ಟಕ್ ಅಂತ ಓಪನ್ ಆಗ್ಬೇಕು. ಅದು ಅಷ್ಟು ಸಾಫ್ಟ್ವೇರ್ ಅಪ್ಗ್ರೇಡ್ ಆಗ್ತಾ ಇಲ್ಲ ಅಂತ ಅಂದ್ರೆ. ಸೊ ನೋಡಿ, ತಿರುಗ್ತಾ ಇದೆ, ಇನ್ನೂ ತಿರುಗ್ತಾ ಇದೆ. ನಮ್ಮ ತಲೆ ತಿರುಗಿ ನಾವು ಬೀಳೋದೊಂದೇ ಬಾಕಿ ಅಷ್ಟೇ. ಸೊ ಅದು ತಿರುಗ್ತಾನೆ ಇರ್ತದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ತಿರುಗ್ತಾನೆ ಇರ್ತದೆ. ಸೊ ತಿರುಗಿದ ಮೇಲೆ ಒಂದು 10 ನಿಮಿಷ ಆದ್ಮೇಲೆ ಓಪನ್ ಆಗ್ತದೆ. ಓಪನ್ ಆದ್ಮೇಲೆ ನೀವೇನಾದ್ರೂ ಆಪ್ಷನ್ ಎಂಟ್ರಿಯನ್ನು 5 ಕಾಲೇಜ್ 6 ಕಾಲೇಜ್ ಇಟ್ಕೊಂಡು ಕುಂತ್ರೆ ಯು ಆರ್ ವೆರಿ ಮಚ್ ಲಕ್ಕಿ, ಅದೃಷ್ಟವಂತರು ನೀವು. ನಿಮ್ದೇನಾದ್ರೂ 50 ಕಾಲೇಜ್ ಆ್ಯಡ್ ಮಾಡೋದಿತ್ತಂದ್ರೆ ನೀವು ಹಗಲು ರಾತ್ರಿ ಕುತ್ಕೊಂಡ್ರೂ ಆಗೋದಿಲ್ಲ ಅದು. ಅಂತಹ ಪರಿಸ್ಥಿತಿ KE ಅವರ ಒಂದು ವೆಬ್ಸೈಟ್ ಅಲ್ಲಿ ಇದೆ. ಇದನ್ನ ಬೇರೆಯ ಹಿಂದಿಯ ಯೂಟ್ಯೂಬರ್ಸ್ಗಳು, ಬೇರೆ ರಾಜ್ಯದ ಜನರು ಹೀಯಾಳಿಸ್ತಾ ಇದ್ದಾರೆ. ಸೊ ಅದನ್ನ ಕೇಳಿ ನಮಗೆ ಬೇಜಾರಾಗ್ತಾ ಇದೆ. ಸೊ ಈ ರೀತಿ ಆಗದೇ ಇರಲಿ. ಮುಂಬರುವಂತ ದಿವಸಗಳಲ್ಲಿ ಅಟ್ಲೀಸ್ಟ್ ನಾಳೆ ಬೇಕಾದ್ರೂ ಇನ್ನೂ ಒಂದಿನ ಜಾಸ್ತಿ ತಗೊಳ್ಳಿ, ರೈಟ್? ನೀವೇನು ಮತ್ತೆ ಶೆಡ್ಯೂಲ್ ಎಕ್ಸ್ಟೆಂಡ್ ಮಾಡೋದು ಬೇಡ. ನಾಳೆ ಒಂದು ದಿವಸ ಪೂರ್ತಿ ಡೇ ತಗೊಳ್ಳಿ, ಬೇಕಾದ್ರೆ ಸಂಡೇನೂ ತಗೊಳ್ಳಿ. ಮಂಡೆಯಿಂದ ನಾವು ಮಾಡೋದಕ್ಕೆ ರೆಡಿ ಆಗ್ತೀವಿ. ಓಕೆ. ಸೊ ಬಟ್ ನಿಮ್ಮ ಸಾಫ್ಟ್ವೇರ್ ಅನ್ನ ಅಪ್ಗ್ರೇಡ್ ಮಾಡಿ. ಸೊ ವೆಬ್ಸೈಟ್ ಅನ್ನ ಕ್ರಾಶ್ ಆಗದೆ ಇರುವಂತ ರೀತಿಯಲ್ಲಿ, ತಮ್ಮ ಹೆವಿ ಲೋಡ್ ಅನ್ನ ತಡ್ಕೊಳ್ಳುವಂತ ರೀತಿಯಲ್ಲಿ ಅದನ್ನ ಅಪ್ಗ್ರೇಡ್ ಮಾಡಿ. ಯಾರಿಗೆ ಇದನ್ನ ಕೊಡ್ತಾ ಇದ್ದೀರಿ, ಸೊ ಅವರಿಗೆ ಆಕ್ಚುಲಿ ಅವ್ರ ಹತ್ರ ಇದು ಆಗ್ತಾ ಇಲ್ಲ ಅಂದ್ರೆ ಅವ್ರನ್ನ ಹತ್ಲ ಕೆಲಸದಿಂದ ತೆಗೆದು ಒಗಿರಿ ಅಂತ ಹೇಳ್ತೀನಿ ನಾನು. ನೋಡಿ, ಫೈನಲಿ ಈಗ ಈ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಆಯಿತು. 5 ನಿಮಿಷ ಆದ್ಮೇಲೆ ಓಪನ್ ಆಯಿತು. ಈಗ ನೀವು ಸ್ಕ್ಯಾನ್ ಮಾಡಿ ಅಥವಾ ಲಾಗಿನ್ ವಿತ್ CET ನಂಬರ್ ಮಾಡಿ. ಇದಾದ್ಮೇಲೆ ಇನ್ನೂ 5 ನಿಮಿಷ ಬಿಟ್ಟು ನಿಮಗೆ ಫೇಸ್ ಲಾಗಿನ್ ಆಗ್ತದ. ಇನ್ನೂ 10 ನಿಮಿಷ ಬಿಟ್ಟು ನಿಮಗೆ 750 ರೂಪಾಯಿ ಪೇಮೆಂಟ್ ಆಗ್ತದ. ಇನ್ನು 2 ತಾಸು ಬಿಟ್ಟು ನಿಮ್ದು ಅಪ್ಲಿಕೇಶನ್, ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗ್ತದೆ, ರೈಟ್? ಸೊ ನಿಮಗೆ ಬಿಟ್ಟಿದ್ದು ಹೇಗೆ ಮಾಡ್ಕೋತೀರಿ ಅಂತ ಹೇಳಿ. ಆದರೆ ದಯವಿಟ್ಟು KE ಅವರು ತಮ್ಮ ಮಿಸ್ಟೇಕ್ಸ್ಗಳು ಏನಾಗ್ತಾ ಇದೆ, ಇದೇನು ಸೊಲ್ಯೂಷನ್ ಸಿಗದೇ ಇರುವಂತಹ ಪ್ರಾಬ್ಲಮ್ ಅಂತೂ ಅಲ್ಲ ಅಲ್ವಾ, ರೈಟ್? ನಾವೇನು ಬ್ಲೇಮ್ ಮಾಡ್ತಾ ಇಲ್ಲ. ಆದ್ರೆ ಸೊಲ್ಯೂಷನ್ ಸಿಗದೇ ಇರುವಂತ ಪ್ರಾಬ್ಲಮ್ ಅಂತೂ ಅಲ್ಲ. ಏನೋ ಒಂದು ಸೊಲ್ಯೂಷನ್ ಇದ್ದೇ ಇದೆ ಇದಕ್ಕೆ. ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಬೇಸಿಕಲಿ ಕುತ್ಕೊಂಡು ಅದನ್ನ ಸಾಲ್ವ್ ಮಾಡಲಿ. ಯಾರು ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದಯವಿಟ್ಟು ಅವರನ್ನ ಹೊರಗೆ ಹಾಕಿ ಹೊಸ ಟೀಮನ್ನು ತೆಗೆದುಕೊಂಡು ಬನ್ನಿ, ಅಥವಾ ಹೊಸ ಟೀಮಿಗೆ ಇದನ್ನ ವಹಿಸ್ಕೊಡಿ. ಸೊ ಒಟ್ಟಿನಲ್ಲಿ ನಮ್ಮ ಸಾಫ್ಟ್ವೇರ್ ಸರ್ವರ್ ಎರರ್ ಮುಂದೊಂದು ದಿನ ಮತ್ತೆ ನಾನು ವಿಡಿಯೋ ಮಾಡಿ KE ಅವರ ಸಾಫ್ಟ್ವೇರ್ ಅನ್ನು ಹೊಗಳೋ ಹಾಗೆ ಆಗಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.